ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಸಾತ್ಬೇರೆ ಗ್ರಾಮದ ಜಮೀನುದಾರ ರಾಮಾನಂದ ರಾಯ್ನ ಬಗ್ಗೆ ತಿಳಿದಿದ್ದೆವು. ಈಗ ಮುಂದುವರಿದ ಭಾಗ. ಒಮ್ಮೆ ಅವನಿಗೆ ಬೇರೆ ಗ್ರಾಮದ ಒಬ್ಬ ಮನುಷ್ಯನ ಮೇಲೆ ಯಾವುದೋ ಕಾರಣಕ್ಕೆ ರೊಚ್ಚು ಹುಟ್ಟಿಕೊಂಡಿತು. ಸರಿ, ಆತನ ಮೇಲೆ ಒಂದು ಸುಳ್ಳು ಮೊಕದ್ದಮೆ ಹೂಡಿಯೇ ಬಿಟ್ಟ. ಆದರೆ ಮೊಕದ್ದಮೆಯಲ್ಲಿ ಗೆಲ್ಲಬೇಕಾದರೆ, ಅದರಲ್ಲೂ ಸುಳ್ಳು ಮೊಕದ್ದಮೆಯಲ್ಲಿ ಗೆಲ್ಲಬೇಕಾದರೆ ಸರಿಯಾದ ಸಾಕ್ಷಿಯೊಂದು ಬೇಕೇ ಬೇಕು. ಸಾಕ್ಷಿ ಸರಿಯಾದದ್ದು ಎನ್ನಿಸಿಕೊಳ್ಳಬೇಕಾದರೆ ಸಾಕ್ಷಿ ಹೇಳುವವನು ಆ ಊರಿನ ಸಜ್ಜನ ಎಂಬ ಮಾನ್ಯತೆ ಪಡೆದಿರಬೇಕು. ಯಾರಿದ್ದಾರೆ ಅಂಥ ಸಜ್ಜನರು? ರಾಮಾನಂದರಾಯನಿಗೆ ಕ್ಷುದಿರಾಮನ ನೆನಪಾಯಿತು. ಅವನ ಸಜ್ಜನಿಕೆಯನ್ನ ದುರುಪಯೋಗಪಡಿಸಿಕೊಳ್ಳಲು ಮುಂದಾದ. ಅವನನ್ನು ಸುಳ್ಳು ಸಾಕ್ಷಿ ಹೇಳುವಂತೆ ಕೇಳಿಕೊಂಡ. ಕ್ಷುದಿರಾಮನೋ ನ್ಯಾಯವಾದ ಮೊಕದ್ದಮೆಯನ್ನೇ ಕೈಬಿಟ್ಟು ರಾಜಿ ಮಾಡಿಕೊಳ್ಳುವ ಸ್ವಭಾವದವನು. ಈ ಜಗಳ, ಮೊಕದ್ದಮೆ, ಕೋರ್ಟು, ಕಚೇರಿ ಇವೆಲ್ಲ ಅವನ ಪ್ರಕೃತಿಗೆ ಸ್ವಲ್ಪವೂ ಒಗ್ಗದವುಗಳು. ಈಗ ಈ ರಾಮಾನಂದರಾಯ ದೊಡ್ಡ ಮನುಷ್ಯ ಒಂದು ಸುಳ್ಳು ಸಾಕ್ಷಿ ಹೇಳುವಂತೆ ಕೇಳಿಕೊಳ್ಳುತ್ತಿದ್ದಾನೆ. ಕ್ಷುದಿರಾಮನಿಗೆ ಇದೊಂದು ಸಿಡಿಲ ಬಡಿತವೇ ಆಯಿತು. ರಾಮಾನಂದನ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಂಡರೆ ತನಗೆ ಯಾವ ಗತಿ ಒದಗೀತು ಎಂಬ ಸ್ಪಷ್ಟ ಕಲ್ಪನೆ ಅವನಿಗಿತ್ತು. ಆದರೆ ಅವನು ಧರ್ಮ ಮಾರ್ಗದಲ್ಲಿ ದೃಢವಾಗಿ ನಿಂತು ಬಿಟ್ಟ. ಸುಳ್ಳು ಸಾಕ್ಷಿ ಹೇಳಲು ನಿರಾಕರಿಸಿದ. ಪರಿಣಾಮವಾಗಿ ಆಗಬಾರದ್ದು ಆಗಿಯೇ ಹೋಯಿತು. ರಾಮಾನಂದ ಕ್ಷುದಿರಾಮನ ಮೇಲೆಯೇ ಒಂದು ಸುಳ್ಳು ಆರೋಪ ಹೊರಿಸಿ ಕೋರ್ಟಿನಲ್ಲಿ ಸುಳ್ಳು ಮೊಕದ್ದಮೆ ಹೂಡಿದ ಮತ್ತು ಯಥಾ ಪ್ರಕಾರ ಗೆದ್ದೂ ಬಿಟ್ಟ. ನ್ಯಾಯಸ್ಥಾನದಲ್ಲಿ ನ್ಯಾಯಾನ್ಯಾಯಗಳನ್ನ ಬೇರ್ಪಡಿಸಿ ಅರಿಯಬಲ್ಲ ಪ್ರಾಜ್ಞರಿರಲಿಲ್ಲವೇ ಎಂದೆಲ್ಲ ಕೇಳಬಾರದು. ಅಂತೂ ರಾಮಾನಂದರಾಯ ಕ್ಷುದಿರಾಮನ ಪಿತ್ರಾರ್ಜಿತ ಆಸ್ತಿಪಾಸ್ತಿಯನ್ನೆಲ್ಲ ಹರಾಜು ಹಾಕಿಸಿ ಆ ಬೇರೆ ಗ್ರಾಮದಲ್ಲಿ ಅವನಿಗೆ ಒಂದು ಅಂಗುಲವೂ ಜಾಗವಿಲ್ಲದಂತೆ ಮಾಡಿದ. ಗ್ರಾಮದವರೆಲ್ಲ ಅನ್ಯಾಯ ಅನ್ಯಾಯ ಎಂದು ಗೋಳಾಡಿದರು. ಬಹು ಸಂಕಟಪಟ್ಟರು. ಕ್ಷುದಿರಾಮನಿಗಾಗಿ ಕಣ್ಣೀರ್ಗರೆದರು. ಆದರೆ ಆದ ಅನ್ಯಾಯವನ್ನ ಪ್ರತಿಭಟಿಸಲು ಮಾತ್ರ ಯಾರೂ ಮುಂದಾಗಲಿಲ್ಲ. ತಾವು ಬಾಯಿ ಬಿಚ್ಚಿದರೆ ತಮಗೂ ಅದೇ ಗತಿ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು. ದುಷ್ಟನನ್ನ ಎದುರು ಹಾಕಿಕೊಳ್ಳಲು ಯಾವ ಮಾನವಂತ ತಾನೇ ಮುಂದಾಗುತ್ತಾನೆ? ಈ ದುರ್ಘಟನೆ ನಡೆದಾಗ ಕ್ಷುದಿರಾಮನಿಗೆ 40 ವರ್ಷ. ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯೆಲ್ಲ ಕಣ್ಮುಚ್ಚಿ ತೆರೆಯುವುದರೊಳಗೆ ಕೈತಪ್ಪಿ ಹೋಯಿತು. ತನ್ನನ್ನು ನಂಬಿಕೊಂಡ ಸಂಸಾರವನ್ನೀಗ ಎಲ್ಲಿಟ್ಟು ಸಾಕುವುದು? ಆ ಊರಿನ ಇತರರಾದರೂ ಇವನಿಗೆ ಆಸರೆ ಕೊಡಬಲ್ಲಷ್ಟು ಅನುಕೂಲಸ್ಥರೇ? ಅದೂ ಇಲ್ಲ. ಅನುಕೂಲವಿದ್ದರೂ ರಾಮಾನಂದನ ಕಾಟ. ಕ್ಷುದಿರಾಮ ಇದ್ದ ಬದ್ದದ್ದನ್ನ ಗಂಟು ಕಟ್ಟಿಕೊಂಡು ಸಂಸಾರದೊಂದಿಗೆ ಊರು ಬಿಟ್ಟು ಹೊರಟ. ನಿಧಿರಾಮನೂ ಕನೈರಾಮನೂ ತಮ್ಮ ಮಾವಂದಿರನ್ನ ಆಶ್ರಯಿಸಿದರು. ಬೇರೆ ಗ್ರಾಮದ ಜನ ಅಸಹಾಯಕರಾಗಿ ಕಣ್ಣೀರಿಟ್ಟರು. ಬೇರೆ ಗ್ರಾಮದ ಪೂರ್ವಕ್ಕೆ ಸುಮಾರು 2 ಮೈಲಿ ದೂರದಲ್ಲಿ ಕಾಮಾರಪುಕುರ ಎಂಬುದೊಂದು ಹಳ್ಳಿ. ಇದು ತಕ್ಕ ಮಟ್ಟಿಗೆ ಒಂದು ಸಮೃದ್ಧವಾದ ಹಳ್ಳಿಯೇ. ಅಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ನೇಯ್ಗೆಯವರು, ಗೊಲ್ಲರು, ಕಮ್ಮಾರರು, ಕುಂಬಾರರು, ಬೆಸ್ತರು, ಹರಿಜನರು ಹೀಗೆ ಎಲ್ಲ ವರ್ಗದ ಜನರೂ ವಾಸವಾಗಿದ್ದರು. ಹಳ್ಳಿಯಲ್ಲಿ ಸಾಕಷ್ಟು ಜನಸಂಖ್ಯೆ ತುಂಬಿತ್ತು. ಜನರು ಕೃಷಿಯನ್ನ ಪ್ರಧಾನ ಉದ್ಯಮವಾಗಿ ಮಾಡಿಕೊಂಡಿದ್ದರೂ ಇತರ ಕೈಗಾರಿಕೆಗಳಲ್ಲೂ ನುರಿತವರಾಗಿದ್ದರು. ಹೀಗೆ ಅಲ್ಲಿನ ಜನಜೀವನ ಸುಗಮವಾಗಲು ಸಾಧ್ಯವಾಗಿತ್ತು. ಜನ ಉಂಡು ಉಟ್ಟು ಆನಂದದಿಂದಿದ್ದರು. ಈ ಕಾಮಾರಪುಕುರದಲ್ಲೇ ಸುಖಲಾಲ ಗೋಸ್ವಾಮಿ ಎಂಬುವನೊಬ್ಬ ಇದ್ದ. ಇವನು ಸಾಕಷ್ಟು ಅನುಕೂಲಸ್ಥನೇ. ಇವನು ಕ್ಷುದಿರಾಮನಿಗೆ ಅತ್ಯಂತ ಆಪ್ತ ಹಳೆಯ ಸ್ನೇಹಿತ. ಇಬ್ಬರ ಮನ ಪ್ರವೃತ್ತಿಯೂ ಒಂದೇ ಬಗೆಯದು. ಗೆಳೆಯನಿಗೆ ಒದಗಿದ ಆಪತ್ತನ್ನು ಕಂಡು ಅವನಿಗೆ ತುಂಬ ದುಃಖವಾಯಿತು. ಅವನು ಕ್ಷುದಿರಾಮನಿಗೆ ಕಾಮಾರಪುಕುರಕ್ಕೆ ಬಂದು ವಾಸ ಮಾಡುವಂತೆ ಹೇಳಿ ಕಳಿಸಿದ. ಅವನ ಆಹ್ವಾನವನ್ನ ಮನ್ನಿಸಿ ಕ್ಷುದಿರಾಮ ಕಾಮಾರಪುಕುರಕ್ಕೆ ಬಂದ.
ಸುಖಲಾಲನು ಕ್ಷುದಿರಾಮನಿಗೆ ತನ್ನ ವಠಾರದಲ್ಲೇ ಇದ್ದ ಒಂದೆರಡು ಗುಡಿಸಲುಗಳನ್ನ ಬಿಟ್ಟುಕೊಟ್ಟು ಶಾಶ್ವತವಾಗಿ ಅಲ್ಲೇ ಸಂಸಾರ ಹೂಡಲು ಅವಕಾಶ ಕಲ್ಪಿಸಿದ. ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿದ್ದವನಿಗೆ ದೋಣಿಯೇ ಸಿಕ್ಕಂತಾಯಿತು. ತನ್ನ ಸ್ನೇಹಿತನ ಅಯಾಚಿತ ಉಪಕಾರಕ್ಕಾಗಿ ಅವನ ಹೃದಯ ಕೃತಜ್ಞತಾ ಭಾವದಿಂದ ತುಂಬಿ ಬಂದಿತು. ಭಗವಂತನ ಅಪಾರ ಕರುಣೆಗೆ ಮತ್ತೆ ಮತ್ತೆ ಮಣಿದ. ಸುಖಲಾಲನೂ ತನ್ನ ಆಪ್ತ ಮಿತ್ರ ಸದಾ ತನ್ನ ಸಮೀಪದಲ್ಲೇ ಇರುವಂತಾದುದರಿಂದ ಆನಂದಿತನಾದ. ಕ್ಷುದಿರಾಮ ಎಂಥ ಅಪರಂಜಿ, ಎಂಥ ಗುಣಮಣಿ ಎಂಬುದನ್ನ ಅವನು ಬಲ್ಲ. ಅವನು ಲಕ್ಷ್ಮೀ ಜಲ ಎಂಬ ಹೆಸರಿನ ಸುಮಾರು 1/2 ಎಕರೆಯಷ್ಟು ಫಲವತ್ತಾದ ಭೂಮಿಯನ್ನ ತನ್ನ ಸ್ನೇಹಿತನ ಉಪಯೋಗಕ್ಕಾಗಿ ಬಳುವಳಿ ಮಾಡಿದ. ಹೀಗೆ ಕಾಮಾರ ಪುಕುರದಲ್ಲಿ ಕ್ಷುದಿರಾಮನ ಸಂಸಾರ ನೆಲೆ ನಿಂತಿತು. ಅಧ್ಯಾಯ 2 ಇಂದಿಗೆ ಮುಕ್ತಾಯವಾಯಿತು. ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ಜೈ ಶ್ರೀ ಮಾತಾ.